ಇದು ನೋಡಿ ಜಯಮಂಗಲ ನದಿ ತುಮಕೂರು ಜಿಲ್ಲೆ ಸಿದ್ರಬೆಟ್ಟದಿಂದ ಹರಿದು ಹೋಗುವಂಥ ಜಯಮಂಗಲ ಮತ್ತು ಸುವರ್ಣಮುಖಿ ಎರಡು ನದಿಗಳು ಸುಗಮವಾಗಿ ಸಂಗಮವಾಗಿ ಇದು ಮುಂದೆ ಸುಮಾರು ಸಿದ್ರಬೆಟ್ಟದಿಂದ 150 ಕಿಲೋಮೀಟರ್ಗಳಷ್ಟು ದೂರ ಆಂಧ್ರ ಪ್ರದೇಶಕ್ಕೆ ಹೋಗುತ್ತೆ. ಈ ನದಿಗಳಿಗೆ ಯಾವುದಾದ್ರೂ ಒಂದು ಕರ್ನಾಟಕದಲ್ಲೇ ಒಂದು ಅಣೆಕಟ್ಟು ನಿರ್ಮಿಸಿದರೆ ಒಳ್ಳೆಯದು. ಯಾಕೆಂದರೆ ಇವತ್ತು ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲೂಕು ಮತ್ತು ಮಧುಗಿರಿ ತಾಲೂಕುಗಳಲ್ಲಿ ಈ ಜಯಮಂಗಲ ನದಿ ಬಂದಿಲ್ಲ ಅಂತಂದರೆ ತುಂಬಾ ನೀರಿನ ಅಭಾವ ಜಾಸ್ತಿ ಆಗುತ್ತೆ. ನೀರಿನ ಅಭಾವ ಜಾಸ್ತಿ ಆಗಿರೋದ್ರಿಂದ ಇಂಥ ಒಂದು ನದಿಗಳಿಗೆ ಎಲ್ಲಾದರೂ ಒಂದು ಅಣೆಕಟ್ಟನ್ನು ಕೊಟ್ಟರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನೂರಾರು ಹಳ್ಳಿಗಳು, ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ ಜಮೀನುಗಳಿಗೆ ನೀರು ಉಣಿಸ್ಬೋದು. ಇವತ್ತು ವ್ಯರ್ಥವಾಗಿ ಈ ನೀರು ಹರಿದು ಈ ತುಮಕೂರು ಜಿಲ್ಲೆಯಿಂದ ಹರಿದು ಸೀದಾ ಕೃಷ್ಣ ಗೋದಾವರಿಗೆ ಹೋಗುತ್ತೆ, ಆದರೆ ವ್ಯರ್ಥವಾಗಿ ಹೋಗುತ್ತೆ. ಇದು ನೋಡಿ ಆನಂದಮಯ ಈ ನೀರು, ಸಿಹಿ ನೀರು. ಈ ಸಿಹಿ ನೀರು ಕಾವೇರಿಗಿಂತ ಸಿಹಿಯಾಗಿದೆ ಈ ನೀರು. ದಯವಿಟ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಕರ್ನಾಟಕ ರಾಜ್ಯದ ಸರ್ಕಾರವಾಗಿರ್ಬೋದು, ಯಾವುದೇ ಸರ್ಕಾರಗಳು ಇದನ್ನು ಮುಂದಾಲೋಚನೆ ಮಾಡಿ ಹಾಗೂ ಈ ನದಿಯ ಅಕ್ಕಪಕ್ಕ ಎಲ್ಲ ರೈತರುಗಳು ಜಮೀನುಗಳು ತೊರೆಯಂತಾಗ್ಬಿಡ್ತವೆ. ಇದೇನಾದರೂ ತುಂಬಿ ಬಂದರೆ ಇದಕ್ಕೆ ಒಂದು ಕಟ್ಟೆ ಅಥವಾ ಒಂದು ತಡೆಗೋಡೆಯನ್ನು ಸೈಡುಗಳಲ್ಲಿ ಹಾಕ್ತಕ್ಕಂಥದ್ದು ಒಳ್ಳೆಯದು. ಇದ್ರ ಬಗ್ಗೆ ಯಾವುದೇ ಸರ್ಕಾರಗಳಿಗೆ ದೂರು ಕೊಟ್ಟರು ಆ ಸರ್ಕಾರಗಳು ಈ ಕೆಲಸನ ಮಾಡಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ನೋಡಿ ಸಾವಿರಾರು ಎಕರೆಗಳನ್ನು ಇಟ್ಕೊಂಡಿರ್ತಕ್ಕಂಥ ರೈತರುಗಳಿಗೆ ಇವತ್ತು ತಡೆಗೋಡೆ ಇಲ್ಲದೆ ಅವ್ರ ಬೆಳೆಗಳನ್ನು ನಾಶ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ತಡೆಗೋಡೆಯನ್ನು ಕೊಡಬೇಕು. ಇಂಥ ಒಂದು ನದಿ ಕಾವೇರಿ ಎಷ್ಟು ಕರ್ನಾಟಕಕ್ಕೆ ಆನಂದಕರವಾಗಿ ಸುಗಮವಾಗಿ ಹರಿಯುತ್ತದೆಯೋ ಅದೇ ರೀತಿ ಜಯಮಂಗಲ ನದಿ ಕೂಡ ಕಾವೇರಿ ನದಿ ತೀರದಂತೆ ಇದು ಒಂದು ಈ ನೀರು ಬಳಕೆ ಆಗುತ್ತದೆ. ಇಂಥ ಬಳಕೆಯನ್ನು ಸಮುದ್ರಕ್ಕೆ ಹೋಗಿ ಸೇರೋ ಮೊದಲು ಇದಕ್ಕೆ ಒಂದು ಮುನ್ನೆಚ್ಚರಿಕೆ ತಗೊಂಡು ಒಂದು ಕಟ್ಟೆ, ಒಂದು ಡ್ಯಾಮು ಸೃಷ್ಟಿ ಮಾಡಿ ಅದರಿಂದ ಕರೆಂಟು ಉತ್ಪಾದನೆಯೋ ಏನಾದರೂ ಒಂದು ಮಾಡ್ಬೋದು ಅಂಥೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರಕ್ಕೂ ಕೇಳ್ತಾ ಇದ್ದೀನಿ, ಕೇಂದ್ರ ಸರ್ಕಾರಕ್ಕೂ ಕೇಳ್ತಾ ಇದ್ದೀನಿ. ಇದರಲ್ಲಿ ಮಲತಾಯಿ ಧೋರಣೆ ಬೇಡ. ಏಕೆಂದರೆ ಲಕ್ಷಾಂತರ ಎಕರೆ ಜಮೀನುಗಳು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳು ಪಾಪ ನೀರು ನುಗ್ಗಿ ಎಲ್ಲ ಅನ್ಯಾಯವಾಗ್ತಾ ಇದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸುಮಂಗಲ, ಜೈ ಮಂಗಲಾ ದೇವಿ ಆ್ಯಂಡ್ ಸುವರ್ಣಮುಖಿ.